ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ನಾ ಕಂಡಂಥ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ನಮ್ಮ ಜೀವನದಲ್ಲಿ ಏನು ಸಾಧಿಸಬೇಕೆಂಬುದರ ಮುಂಚೆ ನಮ್ಮ ಮನಸ್ಸಿನಲ್ಲಿ ಏನನ್ನು ಆಲೋಚಿಸುತ್ತೇವೆ ಎಂಬುದೇ ತುಂಬ ಮುಖ್ಯ. ಏಕೆಂದರೆ ನಮ್ಮ ಆಲೋಚನೆಗಳು ನಮ್ಮ ದಾರಿಯನ್ನೇ ನಿರ್ದೇಶಿಸುತ್ತವೆ. ಆಲೋಚನೆಯ ಬಲವನ್ನು ಬರೆದ ಕಥೆಯೊಂದನ್ನು ಇವತ್ತು ನಾನು ಹೇಳ್ತಿದ್ದೀನಿ ಸ್ನೇಹಿತರೆ, ಕೇಳಿ. ಒಂದು ಸಣ್ಣ ಹಳ್ಳಿಯು ದೊಡ್ಡ ಸಿಂಹವನ್ನು ಹಿಡಿಯಲು ಯೋಜನೆಯೊಂದನ್ನು ಹಳ್ಳಿ ಜನರು ಮಾಡಿದರು. ಆದರೆ ಅವರು ಅರಣ್ಯದಲ್ಲಿ ಬಲವಾದ ಬೋನು ಹಾಕಿದರು. ಸಿಂಹವು ಬೋನಿನಲ್ಲಿ ಸಿಕ್ಕಿಬಿದ್ದಿತು. ಆದರೆ ಸಿಕ್ಕಿಬಿದ್ದ ನಂತರ ಬಹಳ ಶಾಂತವಾಗಿ ಬೋನನ್ನು ನೋಡುತ್ತಾ ಸಿಂಹನ ಹೃದಯದಲ್ಲಿ ಹೆದರಿಕೆ ಶುರುವಾಯಿತು. ಹಳ್ಳಿಯ ಜನರು ಬೋನನ್ನು ಸರಿಯಾಗಿ ಮುಚ್ಚಿದರು. ನೀವು ಎಷ್ಟೇ ಬಲಶಾಲಿಯಾಗಿದ್ದರೂ ಈಗ ನಿಮ್ಮ ಸುದಿನ ಮುಗಿದಿದೆ ಎಂದು ಅವರಿಗೆ ನಗುತ್ತಾ ಇದ್ದು ಬಿಟ್ಟರು. ಆಗ ಸಿಂಹ ಹೆದರಿಕೆಯಲ್ಲೇ ಒಂದೇ ಒಂದು ಆಲೋಚನೆಯಲ್ಲಿ ಸಿಲುಕಿಕೊಂಡಿತು. ನಾನು ಆವರಣದ ಒಳಗೆ ಬಂದಿದ್ದೇನೆ, ಇನ್ನು ನಾನು ಇಲ್ಲಿಂದ ಪಾರಾಗಲಾರೆ ಎಂದು ಹೊರಬರಲು ಪ್ರಯತ್ನಿಸುವುದನ್ನೇ ಮರೆತು ಬಿಟ್ಟಿತು. ಹೀಗೆಯೇ ತುಂಬ ದಿನಗಳ ಕಳೆದವು. ಒಂದು ದಿನ ಆ ಸಿಂಹವು ಬಳಿ ಹೋದ ಬುದ್ಧಿವಂತ ವ್ಯಕ್ತಿಯೊಬ್ಬ ಸಿಂಹವನ್ನು ನೋಡಿ ಕೇಳಿದ, ಏನು ನೀನು ಹೀಗೆ ಆವರಣದೊಳಗೆ ಮಲಬಿಟ್ಟೀಯಾ? ಸಿಂಹ ತಲೆಬಾಗಿದ್ದು ಹೇಳಿತು, ನನ್ನನ್ನು ಹಿಡಿದಿಟ್ಟಿದೆ, ನಾನು ಏನೇ ಪ್ರಯತ್ನಿಸಲಿ ನಾನು ಇಲ್ಲಿಂದ ಹೊರಬರಲಾರೆ ಅಂತ. ಆ ವ್ಯಕ್ತಿ ಸಿಂಹವನ್ನು ನೋಡುತ್ತಾ ನಗುತ್ತಾ ಬೋನನ್ನು ತಲುಪಿದನು. ಅವನು ಬೋನಿನ ಬಾಗಿಲನ್ನು ತಳ್ಳಿದನು. ಆ ಬಾಗಿಲು ಸುಲಭವಾಗಿ ತೆರೆದಿತು. ಬೋನಿನ ಬಾಗಿಲು ಮೊದಲಿನಂತೆಯೇ ಲೂಸ್ ಆಗಿತ್ತು. ಆ ಸಿಂಹನಿಗೆ ಬಲ ಇದ್ದರೂ ಅದು ತನ್ನ ಆಲೋಚನೆಯಲ್ಲಿ ಸಿಲುಕಿಕೊಂಡಿತು. ಅದು ಶಕ್ತಿಯೇನೂ ಇಲ್ಲದಂತೆ ಬೆದರಿ ಹೋಗಿತ್ತು. ಸ್ನೇಹಿತರೆ, ಈ ಕಥೆಯ ಮುಖ್ಯ ಅರ್ಥ ಏನೆಂದರೆ, ಕೆಲವೊಮ್ಮೆ ನಮ್ಮ ಜೀವನದಲ್ಲಿಯೂ ನಾವು ನಮ್ಮ ಆಲೋಚನೆಗಳ ಬೋನಿನಲ್ಲಿ ಸಿಲುಕಿಕೊಳ್ಳುತ್ತೇವೆ. ಇಷ್ಟು ಶಕ್ತಿ ಇದ್ದರೂ ನಮ್ಮ ನಿರ್ಧಾರಗಳು ನಮ್ಮ ಆಂತರಿಕ ನಂಬಿಕೆಗಳಿಗಿಂತ ಮುಂಚೆನೇ ಆಲೋಚನೆಗಳು ನಿಮ್ಮ ಶಕ್ತಿಯನ್ನು ಸೀಮಿತಗೊಳಿಸುವಂತೆ ಜಾಗರೂಕರಾಗಿರಿ. ನಿಮ್ಮೊಳಗೆ ಶಕ್ತಿಯನ್ನು ಅರಿತು ಪ್ರಯತ್ನ ಮಾಡಿ. ಯಶಸ್ಸು ನಿಮ್ಮದೇ. ಈ ವಿಡಿಯೋ ನಿಮಗೆ ಪ್ರೇರಣೆ ನೀಡಿದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ರೀತಿಯ ಮತ್ತಷ್ಟು ಪ್ರೇರಣಾದಾಯಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.